ಮಾನವರಾದ ನಾವು ಆರಂಭಿಕ ದಿನಗಳಿಂದ ಈಗ ಇರುವ ಅಭಿವೃದ್ಧಿ ತನಕ ತಲುಪಿದ್ದೇವೆ. ನಿಜಕ್ಕೂ ಮಾನವಕುಲದ ಪ್ರಯಾಣ ಅತ್ಯಂತ ಆಸಕ್ತಿದಾಯಕ ಮತ್ತು ಅದ್ಭುತವಾಗಿದೆ. ಕೆಲವು ಲಕ್ಷ ವರ್ಷಗಳಲ್ಲಿ ನಾವು ಸರಳ ಜೀವಿಗಳಿಂದ ಸಂಕೀರ್ಣ ಸಮಾಜಗಳನ್ನು ನಿರ್ಮಿಸುವಷ್ಟು ಬೆಳೆದಿದ್ದೇವೆ. ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಸರಳ ಸಾಧನಗಳೊಂದಿಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಮೊದಲಿಗೆ ಇತರ ಪ್ರಾಣಿಗಳಂತೆ ಬೇಟೆಯಾಡಿ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಾ ಗುಂಪುಗಳಲ್ಲಿ ವಾಸಿಸಿ ಪ್ರಕೃತಿಯನ್ನು ಆಶ್ರಯಿಸಿದೆವು. ವಲಸೆ ಹೋದಂತೆ ವಿವಿಧ ಹವಾಮಾನಗಳಿಗೆ ಹೊಂದಿಕೊಂಡು ದೇಹಗಳು ವಿಕಸನಗೊಂಡಿವೆ. ಬೆಂಕಿಯ ಆವಿಷ್ಕಾರವು ಜೀವನ ಮತ್ತು ಆಲೋಚನೆಯನ್ನು ಬದಲಿಸಿ ಭಾಷೆಗಳು ಅಭಿವೃದ್ಧಿಗೊಂಡು ಸಂಕೀರ್ಣವಾದ ಆಲೋಚನೆ, ಕಲ್ಪನೆ ಮತ್ತು ಸಂಸ್ಕೃತಿಗಳು ಬೆಳೆದು ಬಂದವು. ಸಾಮಾಜಿಕ ರಚನೆಗಳು ಹೊರಹೊಮ್ಮಿ ಮಾನವೀಯತೆಯು ಸಹಕಾರ ಮತ್ತು ಅಭಿವೃದ್ಧಿಗೆ ನಾಂದಿಯಾಯಿತು. ಕೃಷಿಯ ಆವಿಷ್ಕಾರ ಜೀವನವನ್ನು ಬದಲಾಯಿಸಿ ನಾವು ಒಂದೇ ಸ್ಥಳದಲ್ಲಿ ನೆಲೆಸಿ ಆಹಾರವನ್ನು ಬೆಳೆಯಲು ಆರಂಭಿಸಿದೆವು. ಇದರಿಂದ ನಮ್ಮ ಜನಸಂಖ್ಯೆ ಹೆಚ್ಚಾಯಿತು ಮತ್ತು ಸಮಾಜಗಳು ದೊಡ್ಡದಾಗಿ ಬೆಳೆದವು. ಕೃಷಿಯ ನಂತರ ನಗರಗಳು ಹುಟ್ಟಿ ಜನರು ಒಟ್ಟಾಗಿ ವಾಸಿಸಲು ಆರಂಭಿಸಿ ವ್ಯಾಪಾರ, ಕಲೆ ಮತ್ತು ವಿಜ್ಞಾನಗಳು ಅಭಿವೃದ್ಧಿಗೊಂಡವು. ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿವೆ. ಈಗ ನಾವು ಚಂದ್ರನ ಮೇಲೆ ಕಾಲಿಟ್ಟಿದ್ದೇವೆ, ರೋಗಗಳನ್ನು ಗುಣಪಡಿಸುತ್ತಿದ್ದೇವೆ ಮತ್ತು ಇಂಟರ್ನೆಟ್ ಮೂಲಕ ಜಗತ್ತಿನಾದ್ಯಂತ ಸಂಪರ್ಕ ಸಾಧಿಸಬಹುದಾಗಿದೆ. ಇದಕ್ಕೆಲ್ಲ ಸಹಕಾರ ಮತ್ತು ಸಹಾನುಭೂತಿ ಮೂಡಿಸುವ ಮಾನವೀಯತೆ ಶ್ರೇಷ್ಠ ಸಾಧನವಾಗಿದೆ. ಪ್ರತಿ ಜೀವನವು ಶ್ರೇಷ್ಠ ಮೌಲ್ಯವನ್ನು ಹೊಂದಿದೆ ಎಂದು ನಂಬುತ್ತಾ ಮುಂದಿನ ಪೀಳಿಗೆಗೆ ಈ ಮೌಲ್ಯಗಳನ್ನು ಪೋಷಿಸುವುದು ನಮ್ಮ ಜವಾಬ್ದಾರಿ. ಬನ್ನಿ, ಈ ಜವಾಬ್ದಾರಿಯನ್ನು ಮಾನವೀಯತೆಯ ಮೂಲಕ ಒಟ್ಟುಗೂಡಿಸಲು ಸ್ವಯಂ ಸೇವಕರಾಗೋಣ.